ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಸರ್ವಶಕ್ತನಾದ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವ. ಭೂಮಿ ಆಕಾಶವನ್ನು, ಭೂಮಿ ಮೇಲಿರುವಂಥ ಸಮಸ್ತವನ್ನುಂಟು ಮಾಡಿ ಅದೆಲ್ಲವನ್ನು ನಮಗೋಸ್ಕರ ಉಚಿತವಾಗಿ ಕೊಟ್ಟಂಥ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವ. ಈ ಒಂದು ಸಮಯದಲ್ಲಿ ಸ್ವಾಮಿ, ನಿನ್ನ ಮಕ್ಕಳಾಗಿರುವಂಥ ನಾವು ಸ್ವಾಮಿ ನಿಮ್ಮ ವಾಕ್ಯವನ್ನು ಕೇಳುತ್ತಿರುವಾಗ, ನಿಮ್ಮ ವಾಕ್ಯವನ್ನು ಆಲೋಚನೆ ಮಾಡುತ್ತಿರುವಾಗ ಪ್ರತಿಯೊಂದು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ನಿಮ್ಮ ಕೃಪೆ ಪರಿಶುದ್ಧಾತ್ಮನ ಸಹಾಯವನ್ನು ಕೊಡಿರಿ ಎಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದಯಮಾಡಿ ಕೆಲವು ನಿಮಿಷಗಳ ಕಾಲ ಇವತ್ತು ನಾವು ದೇವರ ವಾಕ್ಯವನ್ನು ಕೇಳುವಂಥ ಅವಕಾಶವನ್ನು ದೇವರು ಪುನಃ ಕೊಟ್ಟಿರುವನು. ಆದ್ದರಿಂದ ಆತನಿಗೆ ನಾವು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ಇವತ್ತು ಕೂಡ ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಸ್ವಾಮಿಯವರ ಎರಡನೇ ಬರೋಣ ಯಾವಾಗ ಅನ್ನುವಂಥ ವಿಷಯದಲ್ಲಿ ನಾವು 6ನೇ ಭಾಗವನ್ನು ಮಾತಾಡ್ತಿದ್ದೀವಿ. ಪ್ರಿಯರೇ, ನೀವು ಗಮನಿಸಿರಿ, ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಸ್ವಾಮಿಯವರ ಬರೋಣ ಎರಡನೇ ಬರೋಣವು ಯಾವಾಗ ಅನ್ನುವಂಥ ವಿಷಯದಲ್ಲಿ 6ನೇ ಭಾಗವನ್ನು ಮಾತಾಡ್ತಿದ್ದೀವಿ. ಏನ್ರಿ, ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು ಅಂತೇಳಿ, ಆ ಯುಗದ ಸಮಾಪ್ತಿಗೂ ಸೂಚನೆ ಏನು ಅಂತೇಳಿ ಹೇಳ್ತೀನಿ ಅಂತೇಳಿ ಏನ್ರಿ ರಾಜರ ಬಗ್ಗೆ ಹೇಳ್ತಾ ಇದ್ದೀರಿ, ರಾಜರ ಅಧಿಕಾರದ ವಿಷಯವಾಗಿ ಹೇಳ್ತಾ ಇದ್ದೀರಿ. ಅವರ ವಿಷಯವಾಗಿ ನಮಗೇಕೆ, ಅವರ ವಿಷಯವಾಗಿ ನಾವು ಕೇಳಿದರೆ ನಮಗೇನಾದರೂ ನಂಬಿಕೆ ಬರುವಂಥ ಅವಕಾಶವೇನಾದರೂ ಇದೆಯೇನ್ರಿ ಅಂತೇಳಿ ಭಾಳಷ್ಟು ಮಂದಿಗೆ ಅನುಮಾನಗಳು, ಪ್ರಶ್ನೆಗಳು ಬರ್ಬೋದು. ಪ್ರಿಯರೇ, ದೇವರ ಆತ್ಮನ ಮೂಲಕವಾಗಿ ರಚಿಸಲ್ಪಟ್ಟಂಥ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಎಲ್ಲ ವಿಧವಾದ ರಾಜರ ಬಗ್ಗೆ ಬೈಬಲ್ನಲ್ಲಿ ರಚಿಸಲ್ಪಟ್ಟಿರುವುದು. ಆದ್ದರಿಂದ ಆ ರಾಜರ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಿ ಅರ್ಥ ಮಾಡಿಕೊಂಡು ದೇವರ ಆತ್ಮನ ಮೂಲಕವಾಗಿ ರಚಿಸಲ್ಪಟ್ಟಿರುವಂಥ ದೇವರ ವಾಕ್ಯವನ್ನು ಕೂಡ ಅರ್ಥ ಮಾಡಿಕೊಂಡಾಗ ಮಾತ್ರ ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು ಅನ್ನುವಂಥ ವಿಷಯವು ನಮಗೆ ಅರ್ಥವಾಗುವುದೇ ಹೊರತು ಸುಮ್ಮನೆ ಯಾವ ವಿಷಯವನ್ನು ನಾವು ಆಲೋಚನೆ ಮಾಡದೆ ಹೋದರೆ, ಯಾವ ವಿಷಯವು ಯಾತಕ್ಕೋಸ್ಕರವಾಗಿ ಬರೆಯಲ್ಪಟ್ಟಿದೆ ಅನ್ನುವಂಥ ವಿಷಯವನ್ನು ನಾವು ಆಲೋಚನೆ ಮಾಡದೆ, ಪ್ರಿಯರೇ, ನಮಗೆ ಯುಗದ ಸಮಾಪ್ತಿಗೂ ಸೂಚನೆ ಏನು, ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು ಅನ್ನುವಂಥ ವಿಷಯವು ನಮಗೆ ಅರ್ಥವಾಗದು ಅನ್ನುವಂಥ ವಿಷಯವನ್ನು ಇಲ್ಲಿ ನಾವು ಗಮನಿಸಬೇಕು. ಏನ್ರಿ, ನಿನ್ನ ಜ್ಞಾನವೆಷ್ಟು, ನೀನೆಷ್ಟು? ನಾವು ದೊಡ್ಡ ದೊಡ್ಡ ಪ್ರಸಂಗಿಕರು, ಸುಮಾರು ಲಕ್ಷಾಂತರ ಜನರಿಗೆ ನಾವು ವಾಕ್ಯವನ್ನು ಹೇಳುವಂಥವರು, ಇಂಟರ್ನ್ಯಾಷನಲ್ ಸೇವಕರು, ನ್ಯಾಷನಲ್ ಸೇವಕರು ಅಂತೇಳಿ ನೀವು ಅನ್ಬೋದು. ಪ್ರಿಯರೇ, ಒಂದು ವಿಷಯವನ್ನು ಗಮನಿಸಿರಿ, ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಸ್ವಾಮಿಯವರಿಗೆ ಒಂದು ಕಾಲದಲ್ಲಿ ಯಹೂದ್ಯರು ಮಾತಾಡಿದರು. ಆತನು ಆಡಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಸ್ವಾಮಿಯವರು ಮಾತನಾಡಿರುವಂಥ ಮಾತುಗಳನ್ನು ಆಗಿನ ಕಾಲದಲ್ಲಿರುವಂಥ ಯಹೂದ್ಯರು ಕೇಳಿ ಆಶ್ಚರ್ಯಪಟ್ಟರು. ಅಂದರೆ ಯೇಸು ಸ್ವಾಮಿಯವರು ಮಾತನಾಡುವಂಥ ಮಾತುಗಳು ಆಶ್ಚರ್ಯಕರವಾಗಿರುವಂಥ ಮಾತುಗಳು. ಯೇಸು ಸ್ವಾಮಿಯವರು ಮಾತನಾಡಿರುವಂಥ ಮಾತುಗಳು ಜ್ಞಾನವಾಗಿರುವಂಥ ಮಾತುಗಳು. ಯೇಸು ಸ್ವಾಮಿಯವರು ಮಾತನಾಡಿರುವಂಥ ಮಾತುಗಳು ಜೀವವನ್ನು ಹುಟ್ಟಿಸುವಂಥ ಮಾತುಗಳು. ಅಂಥ ಮಾತುಗಳನ್ನು ಯೇಸು ಸ್ವಾಮಿಯವರು ಒಂದು ಕಾಲದಲ್ಲಿರುವಂಥ ಪರಿಸಾಯರಿಗೂ, ಸದ್ದುಕಾಯರಿಗೂ, ಮಹಾಯಾಜಕರಿಗೂ ಯೇಸು ಸ್ವಾಮಿಯವರು ಬೋಧನೆ ಮಾಡಿದಾಗ ಆತನ ಮಾತನ್ನು ಕೇಳಿದವರು ಆಶ್ಚರ್ಯಪಟ್ಟರು. ಆದರೆ ತಿರುಗಿ ಅವರಿಗೆ ಏನಂದ್ರು ಗೊತ್ತಾ? ಇವನು ಬಡಗಿಯನ ಮಗನಲ್ಲವೇ? ಇವನು ತಾಯಿ ಮರಿಯಳೆಂಬುವಳಲ್ಲವೇ?
ಇವನ ಅಣ್ಣ ತಮ್ಮಂದಿರು ನಮ್ಮಲ್ಲಿದ್ದಾರವಲ್ಲೇ ಇದ್ದಾರಲ್ಲವೇ, ಇವನ ತಂಗಿಯರೆಲ್ಲರೂ ನಮ್ಮಲ್ಲಿದ್ದಾರಲ್ಲವೇ, ಆದರೆ ಈ ಜ್ಞಾನವು ಈ ಮಹತ್ ಕಾರ್ಯಗಳು ಇವನಿಗೆ ಎಲ್ಲಿಂದ ಬಂದಿದ್ದಾವು ಎಂದು ಆಲೋಚನೆ ಮಾಡಿ ಯೇಸು ಸ್ವಾಮಿಯವರ ಜ್ಞಾನವನ್ನು ಆಲೋಚನೆ ಮಾಡದೆ ಅವರು ನಿರ್ಲಕ್ಷ್ಯ ಮಾಡಿ ಕ್ರಿಸ್ತ ಶಕ 70ರಲ್ಲಿ ಅವರು ರೋಮ ಸಾಮ್ರಾಜ್ಯದ ಮೂಲಕವಾಗಿ ನಾಶವಾಗಿ ಹೋಗಿರುವಂಥ ವಿಷಯವನ್ನು ನಾವು ನೋಡ್ತಿದ್ವಿ. ಆಶ್ಚರ್ಯಪಟ್ಟರು. ಆದರೆ ಆಶ್ಚರ್ಯಕರವಾಗಿರುವಂಥ ಮಾತುಗಳು ಯೇಸು ಸ್ವಾಮಿಯವರು ಮಾತನಾಡಿದರೂ ಕೂಡ ಆತನು ಮಾತುಗಳನ್ನು ಕೇಳಿದವರು ಸ್ವಾಮಿಯವರನ್ನಂದರು, ಇವನಿಗೆ ಈ ಜ್ಞಾನವು ಈ ಮಹತ್ ಕಾರ್ಯಗಳು ಎಲ್ಲಿಂದ ಬಂದಿರಬಹುದು? ಇವನು ಯಾವ ಕಾಲೇಜಿನಲ್ಲಿ ಆಗಲಿ ಯಾವ ಸ್ಕೂಲಿನಲ್ಲಿ ಆಗಲಿ ಓದಿರುವಂಥ ಸರ್ಟಿಫಿಕೇಟ್ಗಳು ಇಲ್ಲದೆ ಹೋದರೂ ಕೂಡ ಇಂಥ ಒಂದು ಜ್ಞಾನವು ಇವನಿಗೆ ಎಲ್ಲಿಂದ ಬಂದಿತು ಎಂದು ಆಶ್ಚರ್ಯಪಟ್ಟರು. ಆದರೆ ನಾನು ಕೂಡ ಹೇಳುವಾಗ ಇವತ್ತು ನಾನು ಸಾಮಾನ್ಯವಾದ ಮನುಷ್ಯನಾದರೂ ಕೂಡ ದೇವರಲ್ಲಿ ನಾನು ತಪಸ್ಸು ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿ, ದೇವ ನನಗೆ ಜ್ಞಾನವನ್ನು ಕಲಿಸಿಕೊಡು ದೇವ, ನಿಮ್ಮ ಬೈಬಲನ್ನು ಅರ್ಥ ಮಾಡಿಕೊಳ್ಳುವಂತೆ ಜ್ಞಾನವನ್ನು ಕೊಡು ದೇವ ಎಂದು ಆತನ ಪಾದ ಸನ್ನಿಧಿಯಲ್ಲಿ ಬಿದ್ದು ನಾನು ದೇವರನ್ನು ಬೇಡಿಕೊಂಡಿದ್ದರಿಂದ ಆತನು ದೇವರು ನನಗೆ ಈ ಒಂದು ಜ್ಞಾನವನ್ನು ಕೊಟ್ಟಿರುವನು. ನಾನು ಯಾರ ವಾಕ್ಯವನ್ನಾದರೂ ಕೇಳ್ತೀನಿ ಹೊರತು ಬೇರೊಬ್ಬರ ವಾಕ್ಯವನ್ನು ಕೇಳಬಾರ್ದು ಅನ್ನುವಂಥ ಮನಸ್ಸು ನನಗಿಲ್ಲ. ಯಾರೇ ಹೇಳಲಿ, ನನಗಿಂತ ಸಾಮಾನ್ಯವಾದ ಮನುಷ್ಯನು ಅಥವಾ ನನಗಿಂತ ಚಿಕ್ಕವನು ದೇವರ ವಾಕ್ಯವನ್ನು ಹೇಳಿದರೂ ಕೂಡ ನಾನು ಕಲಿತುಕೊಳ್ತೀನಿ. ಆತನು ಹೇಳಿರುವಂಥ ವಿಷಯವನ್ನು ನಾನು ಅರ್ಥ ಮಾಡ್ಕೊಳ್ತೀನಿ. ಅದಕ್ಕೂ ಕೂಡ ಅರ್ಥ ಮಾಡಿಕೊಂಡು ನಾನು ನನ್ನ ಹೃದಯದೊಳಗೆ ಇಟ್ಕೊಳ್ತೀನಿ ಹೊರತು ಯಾರು ಹೇಳಿದ ವಾಕ್ಯವನ್ನು ಕೇಳಂಗಿಲ್ಲ ಅನ್ನುವಂಥ ಮನಸ್ಸು ನನಗೆ ಬರಲಾರದು. ಆದ ಕಾರಣ ನಾವು ಎಲ್ಲರೂ ಹೇಳಿರುವಂಥ ವಾಕ್ಯವನ್ನು ಕೇಳಬೇಕು. ಎಲ್ಲರೂ ಹೇಳಿರುವಂಥ ಮಾತುಗಳನ್ನು ನಾವು ಆಲೋಚನೆ ಮಾಡಬೇಕು. ಯಾವುದು ಸತ್ಯ ಯಾವುದು ಅಸತ್ಯ ಅನ್ನುವಂಥದ್ದನ್ನು ಆಲೋಚನೆ ಮಾಡಿ ದೇವರ ವಾಕ್ಯವನ್ನು ನಮ್ಮ ಹೃದಯದೊಳಗಿಟ್ಟುಕೊಂಡು ಇನ್ನೊಬ್ಬರಿಗೆ ತಿಳಿಸಬೇಕು ಅನ್ನುವಂಥ ಮನಸ್ಸು ನಮಗಿರಬೇಕೇ ಹೊರತು ಅವನೆಷ್ಟು ಇವನೆಷ್ಟು ಅನ್ನುವಂಥ ಅಹಂಕಾರ ಒಂದು ವೇಳೆ ನಮ್ಮಲ್ಲಿದ್ದರೆ ನಮಗೆ ದೇವರ ವಾಕ್ಯವು ಅರ್ಥವಾಗದು ಅನ್ನುವಂಥ ವಿಷಯವನ್ನು ಇಲ್ಲಿ ನಾವು ಗಮನಿಸಬೇಕು. ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 26ನೇ ವಚನದಲ್ಲಿ ಯುಗಗಳ ಸಮಾಪ್ತಿಯಲ್ಲಿ ಯೇಸು ಕ್ರಿಸ್ತನು ತನ್ನನ್ನು ತಾನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು ಅಂತಂದರೆ ಯುಗಗಳು ಅಂದರೆ ನಾವು ನೋಡ್ತಿದ್ವಿ. ಅಶೂರಿಯರ ಯುಗವು ಪ್ರಾರಂಭವಾಯಿತು, ಅಶೂರಿಯರ ಯುಗವು ನಾಶವಾಯಿತು. ಬಬುಲೋನಿಯರ ಯುಗವು ಪ್ರಾರಂಭವಾಯಿತು, ಬಬುಲೋನಿಯರ ಯುಗವು ನಾಶವಾಯಿತು. ಪ್ರಿಯರೇ, ಈಗ ಯಾವ ಯುಗವು ಪ್ರಾರಂಭವಾಗುವುದು? ಈಗ ಯಾರ ಯುಗವು ಪ್ರಾರಂಭವಾಗುವುದು? ಪ್ರಿಯರೇ, ನೀವು ಆಲೋಚನೆ ಮಾಡಿರಿ. ದೇವರು ಈ ಲೋಕದಲ್ಲಿ ಒಬ್ಬ ರಾಜನನ್ನು ಅಧಿಕಾರಕ್ಕೇರಿಸುವನು. ಅವನು ಗರ್ವಿಷ್ಠನಾದರೆ ಮತ್ತೊಬ್ಬ ರಾಜನನ್ನು ಅಧಿಕಾರಕ್ಕೇರಿಸುವನು. ಅವರನ್ನು ಕೆಳುಬಿಡುವನು, ಮತ್ತೊಬ್ಬ ರಾಜನನ್ನು ಅಧಿಕಾರಕ್ಕೇರಿಸುವನು. ಆತನ ಚಿತ್ತ, ಆತನ ಸಂಕಲ್ಪ, ಆತನ ಅಧಿಕಾರದಿಂದಲೇ ಭೂಲೋಕದಲ್ಲಿರುವಂಥ ಎಲ್ಲ ರಾಜ್ಯರು, ಭೂಮಿ ಮೇಲಿರುವಂಥ ಎಲ್ಲ ಜನಾಂಗಗಳನ್ನು ಪರಿಪಾಲಿಸುವುದಕ್ಕೆ ಸನ್ನದ್ಧರಾಗುವರೇ ಹೊರತು ಅದು ಅವರ ಸ್ವಂತ ಶಕ್ತಿ ಎಲ್ಲ ಅನ್ನುವುದಕ್ಕೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಒಂದು ಮಾತನ್ನು ಆಲೋಚನೆ ಮಾಡೋಣ. ಜ್ಞಾನೋಕ್ತಿಗಳ ಪುಸ್ತಕ 21ನೇ ಅಧ್ಯಾಯ, ಜ್ಞಾನೋಕ್ತಿಗಳ ಪುಸ್ತಕ 21ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ್ರಿ. 1ನೇ ವಚನ, ರಾಜನ ಸಂಕಲ್ಪಗಳು ಯೆಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತಿವೆ. ರಾಜನ ಸಂಕಲ್ಪಗಳು ಈ ಪ್ರಪಂಚವನ್ನೆಲ್ಲ ನಾನೇ ಆಳಬೇಕು ಅಂತೇಳಿ ಒಂದು ವೇಳೆ ಯಾವ ರಾಜನಾದರೂ ಆಲೋಚನೆ ಮಾಡಿಕೊಂಡ್ರೂ ಕೂಡ
ಆ ರಾಜನ ಸಂಕಲ್ಪವು ಯಾರ ಕೈಯಲ್ಲಿದೆ ಗೊತ್ತಾ? ನೀರಿನ ಕಾಲುವೆಗಳಂತೆ ಇವೆ. ಅಂದರೆ ನಾವು ನೀರನ್ನು ನಮ್ಮ ಬೆಳೆಗೆ ಹರಿಸಬೇಕು ಅನ್ನುತ್ತಿರುವಾಗ, ನಾವು ನೀರು ಕಟ್ಟಬೇಕು ನಮ್ಮ ಹೊಲಕ್ಕೆ ಅನ್ನುತ್ತಿರುವಾಗ, ನಾವು ಕಾಲುವೆಯನ್ನು ಯಾವ ರೀತಿಯಾಗಿ ತಿರುಗಿಸ್ಕೊಂಡು ಹೋಗ್ತೀವೋ ಅದೇ ರೀತಿಯಾಗಿ ನೀರು ಬರಬವು. ನಮ್ಮ ಕಾಲುವೆಯ ಪ್ರಕಾರವೇ ನಾವು ಯಾವ ರೀತಿಯಾಗಿ ಕಾಲುವೆಯನ್ನು ಮಾಡ್ಕೊಂಡು ಹೋಗ್ತೀವೋ ಅದೇ ಕಾಲುವೆಯೊಳಗೆ ನೀರು ಬರಬವು. ಅದರಂತೆ ರಾಜನು ಯಾವನೇ ಬರಲಿ, ಅದು ದೇವರ ಸಂಕಲ್ಪದ ಮೇರೆಗೆ ಆ ರಾಜನಿರಬೇಕೇ ಹೊರತು, ಒಂದು ವೇಳೆ ಆ ದೇವರ ಸಂಕಲ್ಪದ ಮೇರೆಗೆ ಆ ರಾಜನು ಇಲ್ಲದೆ ಹೋದರೆ ನಿಜವಾಗಲೂ ಆ ರಾಜ್ಯವು ಪತನವಾಗುವುದು ಎಂದು ಇಲ್ಲಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡ್ತಿದ್ವಿ. ಆ ರಾಜ್ಯವು ಪತನವಾಗುವುದು, ಆ ರಾಜ್ಯವು ನಾಶವಾಗುವುದು. ದಾನಿಯೇಲನ ಪುಸ್ತಕದಲ್ಲಿಯೂ ಕೂಡ 2ನೇ ಅಧ್ಯಾಯ 21ನೇ ವಚನ, ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 21ನೇ ವಚನ, 2ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡೋಣ್ರಿ. ಕಾಲಗಳನ್ನು ಮಾರ್ಪಡಿಸುತ್ತಾನೆ, ರಾಜರನ್ನು ತಳ್ಳುತ್ತಾನೆ, ನಿಲ್ಲಿಸುತ್ತಾನೆ. ರಾಜರನ್ನು ತಳ್ಳುವಾತನು ದೇವರು, ರಾಜರನ್ನು ನಿಲ್ಲಿಸುವಾತನು ದೇವರು. ಒಂದು ಕಾಲದಲ್ಲಿ ಅಶೂರಿಯರನ್ನು ನಿಲ್ಲಿಸಿರುವ ಆತನು ದೇವರು, ಅಶೂರಿಯರನ್ನು ತಳ್ಳಿರುವ ಆತನು ದೇವರು. ಬಬುಲೋನು ಸಾಮ್ರಾಜ್ಯವನ್ನು ನಿಲ್ಲಿಸಿರುವ ಆತನು ಆತನೇ, ತಳ್ಳಿರುವ ಆತನು ಆತನೇ. ಅನಂತರ ಬಬುಲೋನು ಸಾಮ್ರಾಜ್ಯವು ಪತನವಾದ ನಂತರ ಮಾದಿಯ ಪಾರಸಿಕ ಸಾಮ್ರಾಜ್ಯವನ್ನು ಕೂಡ ಸ್ಥಾಪನೆ ಮಾಡಿರುವ ಆತನು ಯಾರೋ ಗೊತ್ತಾ? ಕೊರೇಷನು. ಈತನು ಕ್ರಿಸ್ತಪೂರ್ವ 550ರಲ್ಲಿ ಇರಾನ್ ದೇಶಕ್ಕೆ ರಾಜನಾದನು. ಮಾದೆಯ ಪಾರಸಿಕ ಯುಗವು ಪ್ರಾರಂಭ. ಬಬುಲೋನು ಸಾಮ್ರಾಜ್ಯದ ಯುಗವು ನಾಶವಾದ ನಂತರ, ಆ ರಾಜ್ಯವು ಪತನವಾದ ನಂತರ, ಆ ರಾಜ್ಯವನ್ನು ಪತನ ಮಾಡಿರುವ ಆತನೇ ಕೊರೇಷನು. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಷಯವೇನಂತಂದರೆ ಪ್ರಿಯರೇ, ಬಬುಲೋನು ಸಾಮ್ರಾಜ್ಯವನ್ನು ಪತನ ಮಾಡಿರುವಂಥ ರಾಜನು ಕೊರೇಷನು ಅನ್ನುವಂಥ ವಿಷಯವನ್ನು ಇಲ್ಲಿ ನಾವು ನೋಡ್ತಿದ್ದೀವಿ. ಪ್ರಿಯರೇ, ಆಲೋಚನೆ ಮಾಡಿರಿ. ಈ ಕೊರೇಷನು ಅನ್ನುವ ಆತನು ಕ್ರಿಸ್ತಪೂರ್ವ 550ರಲ್ಲಿ ಈತನು ಇರಾನ್ ದೇಶಕ್ಕೆ ರಾಜನಾದನು. ಕೇವಲ ರಾಜನು ಮಾತ್ರ, ಚಕ್ರವರ್ತಿಯಲ್ಲ. ಈತನು ಇರಾನ್ ದೇಶಕ್ಕೆ ರಾಜನು ಮಾತ್ರ ಕ್ರಿಸ್ತಪೂರ್ವ 550ರಲ್ಲಿ. ಈತನ ಜನನವು ಕ್ರಿಸ್ತಪೂರ್ವ 600ರಲ್ಲಿ. ಈತನು ಹುಟ್ಟಿದ್ದು 600ರಲ್ಲಿ, ಕ್ರಿಸ್ತಪೂರ್ವ 600ರಲ್ಲಿ, ಕ್ರಿಸ್ತಪೂರ್ವ 600ರಲ್ಲಿ. ಆದರೆ ಈತನ ಅಧಿಕಾರಕ್ಕೆ ಬಂದಿರುವಂಥದ್ದು ಮಾತ್ರ 550ರಲ್ಲಿ. ಆದ ಕಾರಣ ಈತನು ಅಧಿಕಾರಕ್ಕೆ ಬಂದಿರುವಂಥದ್ದು ಕ್ರಿಸ್ತಪೂರ್ವ 550ರಲ್ಲಿ. ಆದರೂ ಈತನ ಆಲೋಚನೆ ಏನು ಅಂತಂದರೆ, ಇನ್ನೂ ಅನೇಕ ದೇಶಗಳನ್ನು ಜಯಿಸಬೇಕು, ಇನ್ನೂ ಅನೇಕ ದೇಶಗಳನ್ನು ಈತನು ಸರಿಯಾಗಿ ಹಿಡಿದುಕೊಳ್ಬೇಕು, ಅನೇಕ ದೇಶಗಳನ್ನು ಆಕ್ರಮಿಸಿಕೊಳ್ಬೇಕು ಅನ್ನುವಂಥ ಆಲೋಚನೆ ಈತನದಾಗಿತ್ತು. ಆದರೆ ಈತನ ವಿಷಯವಾಗಿ ಬೈಬಲ್ನಲ್ಲೇನಾದರೂ ಬರೆಯಲ್ಪಟ್ಟಿದೆಯೇ ನಮ್ಮ ಅಂತಂದರೆ ಬರೆಯಲ್ಪಟ್ಟಿದೆ. ಕೊರೇಷನನ್ನು ಆತನು ರಾಜನು. ಈತನು ಪಾರಸಿಕ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರುವ ಆತನು. ಈತನ ವಿಷಯವಾಗಿ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ಒಂದು ಸಲ ನಾವು ನೋಡೋಣ್ರಿ. ಯೆಶಾಯನ ಪುಸ್ತಕ 41ನೇ ಅಧ್ಯಾಯ. ಯೆಶಾಯನ ಪುಸ್ತಕ 41ನೇ ಅಧ್ಯಾಯ ನೋಡೋಣ್ರಿ. 41ನೇ ಅಧ್ಯಾಯ 1ನೇ ವಚನವನ್ನು ಓದಿ ನಾವು ಆಲೋಚನೆ ಮಾಡೋಣ್ರಿ. 1ನೇ ವಚನ, ದೀಪ ನಿವಾಸಿಗಳೇ ಅನ್ನುವುದಕ್ಕಿಂತ ಮೊದಲು ಸಣ್ಣ ಅಕ್ಷರಗಳಲ್ಲಿ ಹೆಡ್ಡಿಂಗ್ ನೋಡ್ರಿ. 41ನೇ ಅಧ್ಯಾಯ ಮ್ಯಾಲೆ ಸಣ್ಣ ಅಕ್ಷರಗಳಲ್ಲಿ ಒಂದು ವಿಷಯ ಬರೆಯಲ್ಪಟ್ಟಿದೆ ನೋಡ್ರಿ. ಕೊರೇಷನ ದಿಗ್ವಿಜಯಕ್ಕೆ ಯೆಹೋವನೇ ಕಾರಣ. ಕೊರೇಷನು ಈ ರೀತಿಯಾಗಿ ರಾಜ್ಯವನ್ನು ಪಡೆಯುವುದಕ್ಕೋಸ್ಕರ,
ಅಥವಾ ರಾಜ್ಯಾಧಿಕಾರವನ್ನು ಹೊಂದುವುದಕ್ಕೋಸ್ಕರ ಯಾರು ಕಾರಣರು ಅಂತಂದರೆ ಯೆಹೋವನೇ ಕಾರಣ ಎಂದು ಭಕ್ತನಾಗಿರುವಂಥ ಯೆಶಾಯನವರು ಮೊದಲನೇದಾಗಿ ಹೆಡ್ಡಿಂಗು ರಚಿಸಿರುವನು. ನಿಮ್ಮ ಬೈಬಲಲ್ಲಿ ನೋಡ್ರಿ, 41ನೇ ಅಧ್ಯಾಯ ಮ್ಯಾಲೆ ಸಣ್ಣ ಅಕ್ಷರಗಳಲ್ಲಿ ಯೆಹೋವನ ದಿಗ್ವಿಜಯಕ್ಕೆ ಯೆಹೋವನೇ ಕಾರಣ ಎಂದು ಬರೆಯಲ್ಪಟ್ಟಿದೆ. ಆಲೋಚನೆ ಮಾಡ್ರಿ. ಈತನು ಕ್ರಿಸ್ತಪೂರ್ವ 550ರಲ್ಲಿ ಇರಾನ್ ದೇಶಕ್ಕೆ ರಾಜನಾದರೂ ಈತನು ಕ್ರಿಸ್ತಪೂರ್ವ 538ರಲ್ಲಿ ಈತನು ಚಕ್ರವರ್ತಿಯಾಗಿ ನಿಂತುಕೊಂಡ. ಅನೇಕ ದೇಶಗಳನ್ನು ಜಯಿಸಿ ಅನೇಕ ದೇಶಗಳನ್ನು ಈತನು ಜಯಿಸಿ ಚಕ್ರವರ್ತಿಯಾದನು ಕ್ರಿಸ್ತಪೂರ್ವ 538ರಲ್ಲಿ. ಪ್ರಿಯರೇ, ಮಾದಿಯ ಸಾಮ್ರಾಜ್ಯವನ್ನು ಮಾದಿಯ ದೇಶಕ್ಕೆ ರಾಜನಾಗಿರುವಂಥ ದಾರ್ಯಾವೇಶನ ಕೂಡ ಇವರಿಬ್ಬರು ಜೋಡಿಯಾಗಿ ಇವರು ಒಂದಕ್ಕಟ್ಟಾಗಿ ಬಬುಲೋನಿಯರನ್ನು ಓಡಿಸಿದರು. ಬಬುಲೋನಿಯರ ಯುಗವನ್ನು ಸಮಾಪ್ತಿ ಮಾಡಿದರು. ಆದರೆ ಪ್ರಿಯರೇ, ಈತನು ಅಧಿಕಾರಕ್ಕೆ ಬಂದಿರುವಂಥದ್ದು ಯಾವಾಗ, ಚಕ್ರವರ್ತಿ ಆಗಿರುವಂಥದ್ದು ಯಾವಾಗ ಅಂದರೆ ಕ್ರಿಸ್ತಪೂರ್ವ 538ರಲ್ಲಿ ಈತನು ಅಧಿಕಾರಕ್ಕೆ ಬಂದನು ಎಂದು ನಾವಿಲ್ಲಿ ನೋಡ್ತಿದ್ವಿ. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ನೀವು ಆಲೋಚನೆ ಮಾಡಿರಿ. ಆದರೆ ಕ್ರಿಸ್ತಪೂರ್ವ 538ರಲ್ಲಿ ಈತನು ಅಧಿಕಾರಕ್ಕೆ ಬಂದು 522ರಲ್ಲಿ ಈತನು ಸತ್ತನು ಅಂತೇಳಿ ಚರಿತ್ರೆಯನ್ನು ನಾವು ನೋಡಿದರೆ ಅರ್ಥವಾಗುವುದು. ಪ್ರಿಯರೇ, ಪಾರಸಿಕ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರುವಂಥ ಕೋರೇಶನು 538ರಲ್ಲಿ ಈತನು ಅಧಿಕಾರಕ್ಕೆ ಬಂದು 522ರಲ್ಲಿ ಈತನು ಸತ್ತನು. 530ರಲ್ಲಿ ಈತನು ಸತ್ತನು. 530ರಲ್ಲಿ ಸತ್ತನು. ಕೇವಲ 8 ವರ್ಷಗಳಲ್ಲಿ ಮಾತ್ರ ಈತನು ಚಕ್ರವರ್ತಿಯಾಗಿ ನಿಂತುಕೊಂಡ ಅನ್ನುವಂಥ ವಿಷಯವನ್ನು ನಾವು ಗಮನಿಸ್ತೀವಿ. ಆದರೆ ಈತನು ಸತ್ತ ನಂತರ ಈತನ ಮಗ ಆಶ್ವರೋಷನು ಅನ್ನುವಾತನು ಅಧಿಕಾರಕ್ಕೆ ಬಂದನು. ಈತನ ಮಗ ಆಶ್ವರೋಷನು ಅನ್ನುವಾತನು ಅಧಿಕಾರಕ್ಕೆ ಬಂದನು. ಕ್ರಿಸ್ತಪೂರ್ವ 530ರಲ್ಲಿ ಈತನು ಅಧಿಕಾರಕ್ಕೆ ಬಂದ. ಈತನು ಕೂಡ 530ರಲ್ಲಿ ಅಧಿಕಾರಕ್ಕೆ ಬಂದು 522ರಲ್ಲಿ ಈತನು ಸತ್ತ ಎಂದು ಬರೆಯಲ್ಪಟ್ಟಿದೆ. ಎಜ್ರಾ ಗ್ರಂಥದಲ್ಲಿ ಈತನ ವಿಷಯವಾಗಿ ಬರೆಯಲ್ಪಟ್ಟಿದೆ. ಅದನ್ನು ಕೂಡ ಒಂದು ಸಲ ನಾವು ನೋಡೋಣ. ಎಜ್ರಾ ಗ್ರಂಥ 4ನೇ ಅಧ್ಯಾಯದಲ್ಲಿ, ಎಜ್ರಾ ಗ್ರಂಥ 4ನೇ ಅಧ್ಯಾಯ 6ನೇ ವಚನವನ್ನು ನಾವು ಆಲೋಚನೆ ಮಾಡೋಣ. ಎಜ್ರಾ ಗ್ರಂಥ 4ನೇ ಅಧ್ಯಾಯ 6ನೇ ವಚನ. ಆಶ್ವರೋಷನ ಆಳ್ವಿಕೆಯ ಪ್ರಾರಂಭದಲ್ಲಿಯೂ ಪ್ರಾರಂಭದಲ್ಲಿ ಅವರು ಯೆಹೂದದಲ್ಲಿ ಯೆರೂಸಲೇಮಿನಲ್ಲಿ ವಾಸಿಸುವವರಿಗೆ ವಿರೋಧವಾಗಿ ಆಪಾದನಾ ಪತ್ರವನ್ನು ಬರೆದರು. ಇದರ ವಿಷಯವಾಗಿ ಬೇರೆ, ಆದರೆ ನಾವು ಆಲೋಚನೆ ಮಾಡತಕ್ಕಂಥ ವಿಷಯವೇನಂತಂದರೆ, ಎಜ್ರಾ ಗ್ರಂಥದಲ್ಲಿ ಆಶ್ವರೋಷನು ಆತನು ಇರುವನಲ್ರಿ. ಆತನು ಯಾರು ಅಂತಂದರೆ ಕೋರೇಶನ ಮಗ ಆಶ್ವರೋಷನು. ಈತನು ಕ್ರಿಸ್ತಪೂರ್ವ 530ರಲ್ಲಿ ಅಧಿಕಾರಕ್ಕೆ ಬಂದು 522ರಲ್ಲಿ ಈತನು ಸತ್ತನು. ಅನಂತರ ಮತ್ತೊಬ್ಬ ರಾಜನು ಬಂದನು. ಈತನ ಹೆಸರು ಅರ್ತಷಸ್ತ ಅನ್ನುವಾತನು. ಈತನಿಗೆ ಆ ಒಂದು ರಾಜ್ಯ ಅಧಿಕಾರಕ್ಕೆ ಬರುವಂಥ ಅವಕಾಶ ಇಲ್ಲದೇ ಹೋದರೂ ಕೂಡ ಕಳ್ಳ ಸರ್ಟಿಫಿಕೇಟ್ಗಳನ್ನು ಹುಟ್ಟಿಸಿಕೊಂಡು ನಾನು ಕೂಡ ಇದೇ ರಾಜ್ಯದವನು ಎಂದು, ಈ ರಾಜ್ಯಕ್ಕೆ ನಾನು ಸಂಬಂಧಪಟ್ಟವನು ಅಂತೇಳಿ ಅಧಿಕಾರಕ್ಕೆ ಬಂದ. ಕೇವಲ ಈತನು 7 ತಿಂಗಳು ಮಾತ್ರ ಪಾಲನೆ ಮಾಡಿದ. ಆನಂತರ ಈತನು ಅಧಿಕಾರದಿಂದ ತಳ್ಳಲ್ಪಟ್ಟು ಈತನು ಮುಖಭಂಗವನ್ನು ಹೊಂದಿದನು ಅಂತೇಳಿ ಚರಿತ್ರೆಯಲ್ಲಿ ನಾವು ನೋಡ್ತಿದ್ವಿ. ಪ್ರಿಯರೇ, ನೀವು ಆಲೋಚನೆ ಮಾಡಿರಿ.
ಎಜ್ರಾ ಗ್ರಂಥ 5ನೇ ಅಧ್ಯಾಯ 4ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ಬೋದು. 7ನೇ ವಚನ. ಮತ್ತು ಅರ್ಥಶಾಸ್ತ್ರನ ಕಾಲದಲ್ಲಿ ಬಿಷ್ಲಾಮ್, ಮಿತ್ರದಾತ, ತಾಬೇಲ್ ಈ ಮೊದಲಾದವರು ಅಂತೇಳಿ ಬರೆಯಲ್ಪಟ್ಟಿದೆ ನೋಡ್ರಿ. ಈ ಒಂದು ಈತನ ಅರ್ಥಶಾಸ್ತ್ರನು ಅಂತಂದರೆ ಈತನು ಅಡ್ಡ ಹೆಸರು ಗೋಮೆಟೀಸ್ ಬಾರ್ಟಿಯಾ ಅಂತೇಳಿ ಕೂಡ ನಾವು ಹೇಳ್ಬೋದು ಪ್ರಿಯರೇ. ಈತನು ಕೇವಲ 7 ತಿಂಗಳು ಮಾತ್ರ ಪಾಲನೆ ಮಾಡಿ ಅನಂತರ ಈತನು ಸತ್ತನು, ಅಥವಾ ಈತನ ರಾಜ್ಯವು ತಳ್ಳಲ್ಪಟ್ಟು ಮುಖಭಂಗವನ್ನು ಹೊಂದಿದನು ಅಂತೇಳಿ ನಾವು ನೋಡ್ತಿದ್ವಿ ಪ್ರಿಯರೇ. ಈ ಒಂದು ಕೊರೇಶನು ಸತ್ತ ನಂತರ ಮಗನು ಅಧಿಕಾರಕ್ಕೆ ಬಂದ. ಮಗನು ಸತ್ತ ನಂತರ ಕಳ್ಳ ದಾಖಲೆಯನ್ನು ಸೃಷ್ಟಿ ಮಾಡಿ ಅರ್ಥಶಾಸ್ತ್ರ ಅನ್ನುವಾತನು ಅಧಿಕಾರಕ್ಕೆ ಬಂದ. ಈತನು ಕೇವಲ 7 ತಿಂಗಳು ಮಾತ್ರ ಪಾಲನೆ ಮಾಡಿ ಜನರಿಂದ ತಳ್ಳಲ್ಪಟ್ಟು ಮುಖಭಂಗವನ್ನು ಹೊಂದಿರುವನು ಅಂತೇಳಿ ನಾವು ನೋಡ್ತಿದ್ದೀವಿ ಪ್ರಿಯರೇ. ಆದರೆ ಈತನು ಸತ್ತ ನಂತರ ಕೋರೇಶನ ಹಳೆಯನು ದಾರ್ಯವೇಷ ಅನ್ನುವಾತನು ಅಧಿಕಾರಕ್ಕೆ ಬಂದ. ಈ ಒಂದು ದಾರ್ಯವೇಷನ ವಿಷಯವಾಗಿಯೂ ಕೂಡ ನಾವು ನೋಡ್ಬೋದು ಪ್ರಿಯರೇ. ಈತನು ದಾರ್ಯವೇಷನು ಕ್ರಿಸ್ತ ಪೂರ್ವ 522ರಲ್ಲಿ ಅಧಿಕಾರಕ್ಕೆ ಬಂದ. 7 ತಿಂಗಳು ಅರ್ಥಶಾಸ್ತ್ರ ಇದ್ದರೂ ಕೂಡ ಅದೇ ವರ್ಷದಲ್ಲೇ ಈತನು ಅಧಿಕಾರಕ್ಕೆ ಬಂದ. ಎಜ್ರಾ ಗ್ರಂಥದಲ್ಲಿ ಈತನನ್ನು ನಾವು ನೋಡ್ಬೋದು. ಎಜ್ರಾ ಗ್ರಂಥ 6ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ಬೋದು. ಎಜ್ರಾ ಗ್ರಂಥ 6ನೇ ಅಧ್ಯಾಯ 13ನೇ ವಚನದಲ್ಲಿ ದಾರ್ಯವೇಷನನ್ನು ನಾವು ನೋಡ್ಬೋದು. ಅರಸನಾದ ದಾರ್ಯವೇಷನ ಆಜ್ಞೆಯನ್ನು ಕೊಟ್ಟಿದ್ದರಿಂದ ಒಳ್ಳೆಯ ಈಚೆ ಅಧಿಪತಿಯಾದ ತತ್ತನೈ ಶತ್ರುಭೋಜನೈ ಅವರ ಜೊತೆಗಾರರು ಜಾಗರೂಕರಾಗಿ ಅದನ್ನು ಅನುಸರಿಸಿದರು ಅಂತೇಳಿ ಬರೆಯಲ್ಪಟ್ಟಿದೆ. ಇದರ ಬೇರೆ ವಿಷಯವಾಗಿ ನಾವು ಹೇಳುವಂಥ ಅವಕಾಶವಿಲ್ಲ. ಈ ಒಂದು ವಿಷಯ ಬೇರೆ ವಿಷಯವೇ ಹೇಳಲ್ಪಟ್ಟಿದೆ. ಆದ್ದರಿಂದ ಸದ್ಯಕ್ಕೆ ನಾವು ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅಂತಂದರೆ, ದಾರ್ಯವೇಷನು ಅನ್ನುವಾತನು ಎಲ್ಲಿರುವನು ಅಂತಂದರೆ ಎಜ್ರಾ ಗ್ರಂಥ 6ನೇ ಅಧ್ಯಾಯ 13ನೇ ವಚನದಲ್ಲಿರುವನು ಅಂತೇಳಿ ನಾವು ನೋಡುವುದಕ್ಕೋಸ್ಕರವಾಗಿ ಇಲ್ಲಿಗೆ ಬಂದಿದ್ವಿ ಹೊರತು ಈ ಒಂದು ಸಾರಾಂಶವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ಇಲ್ಲಿಗೆ ನಾವು ಬರಲಿಲ್ಲ ಅನ್ನುವಂಥ ವಿಷಯವನ್ನು ಗಮನಿಸಬೇಕು ಪ್ರಿಯರೇ. ಈತನು ಕ್ರಿಸ್ತ ಪೂರ್ವ 522ರಲ್ಲಿ ಈತನು ಅಧಿಕಾರಕ್ಕೆ ಬಂದನು. ಅನಂತರ ಏನಾಯಿತು ಅಂತಂದರೆ, ಕೆಲವು ವರ್ಷಗಳಾದ ನಂತರ ಈತನ ಚರಿತ್ರೆ ಬಹಳಷ್ಟಿದೆ. ಆದ್ದರಿಂದ ಆತನ ವಿಷಯವಾಗಿ ನಾವು ಹೇಳಬೇಕು ಅಂದರೆ ಸುಮಾರು ಗಂಟೆಗಳು ಹಿಡಿಯುವುದಾದ್ದರಿಂದ ಈತನು ಕಾಲವಾದ ನಂತರ ಈತನು ಕ್ರಿಸ್ತ ಪೂರ್ವ 522ರಲ್ಲಿ ಅಧಿಕಾರಕ್ಕೆ ಬಂದು 486ರಲ್ಲಿ ಈತನ ರಾಜ್ಯವು ಪತನವಾಯಿತು. ಈತನು ಸತ್ತನು. ಅನಂತರ ಈತನ ಮಗ ಅಹಷ್ವೇರೋಷನು ಎಂಬುವಾತನ ಅಧಿಕಾರಕ್ಕೆ ಬಂದ. ಈ ಅಹಷ್ವೇರೋಷನೇ ಎಸ್ತೇರಳನ್ನು ಮದುವೆ ಮಾಡಿಕೊಂಡಿರುವಾತನು ಅಂತೇಳಿ ಕೂಡ ನಾವು ನೋಡ್ಬೋದು. ಎಸ್ತೇರ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಎಸ್ತೇರ್ ಗ್ರಂಥದಲ್ಲಿರುವಂಥ ಅಹಷ್ವೇರೋಷನೇ ದಾರ್ಯವೇಷನ ಮಗ ಅಂತೇಳಿ ನಾವು ಸ್ಪಷ್ಟವಾಗಿ ನೋಡ್ಬೋದು ಪ್ರಿಯರೇ. ಈ ಒಂದು ದಾರ್ಯವೇಷನು ಸತ್ತ ನಂತರ ಕ್ರಿಸ್ತ ಪೂರ್ವ 486ರಲ್ಲಿ ಸತ್ತ ನಂತರ ಆತನ ಮಗ ಅಹಷ್ವೇರೋಷನು ಅಧಿಕಾರಕ್ಕೆ ಬಂದ. ಈ ಅಹಷ್ವೇರೋಷನು ಅನ್ನುವಂತನು ಕ್ರಿಸ್ತ ಪೂರ್ವ 486ರಲ್ಲಿ ಅಧಿಕಾರಕ್ಕೆ ಬಂದು ಕೇವಲ 465ರಲ್ಲಿ ಈತನು ಸತ್ತನು ಎಂದು ಬರೆಯಲ್ಪಟ್ಟಿದೆ. ಈತನ ವಿಷಯವಾಗಿ ಎಜ್ರಾ ಗ್ರಂಥದಲ್ಲಿ 7ನೇ ಅಧ್ಯಾಯ ನಾವು ನೋಡ್ಬೋದು. ಈತನ ವಿಷಯದಲ್ಲಿ ಎಜ್ರಾ ಗ್ರಂಥ 7ನೇ ಅಧ್ಯಾಯ 1ನೇ ವಚನವನ್ನು ನಾವು ನೋಡ್ಬೋದು. ಇದಾದ ಮೇಲೆ ಪಾರಸಿಯ ರಾಜನಾದ ಅರ್ಥಶಾಸ್ತ್ರ 4ನೇ ಅಧ್ಯಾಯ 7ನೇ ವಚನದಲ್ಲಿರುವಂಥ ಅರ್ಥಶಾಸ್ತ್ರನು ಬೇರೆ, 7ನೇ ಅಧ್ಯಾಯ 1ನೇ ವಚನದಲ್ಲಿರುವಂಥ ಅರ್ಥಶಾಸ್ತ್ರನು ಬೇರೆ.
ಎಸ್ತೇರಳ ಗಂಡನಾಗಿರುವಂಥ ದಾರ್ಯಾವೇಶನ ಇನ್ನೊಬ್ಬ ಹೆಂಡತಿಯ ಮಗನೇ ಈ ಅರ್ತಷಸ್ತನು ಅಂತೇಳಿ ನಾವು ಚರಿತ್ರೆಯಲ್ಲಿ ನೋಡ್ತೀವಿ. ಆದ ಕಾರಣ ಈ ಅರ್ತಷಸ್ತನು ಬೇರೆ, ಎಜ್ರಾ ಗ್ರಂಥ 4ನೇ ಅಧ್ಯಾಯ 5ನೇ ವಚನದಲ್ಲಿರುವಂಥ ಅರ್ತಷಸ್ತನು ಬೇರೆ. ಕಾಲಾಂತರದಲ್ಲಿ ಈ ಅರ್ತಷಸ್ತನು ಕೂಡ ಸತ್ತನು ಪ್ರಿಯರೇ. ಇಲ್ಲಿ ನಾವು ಗಮನಿಸಬೇಕು, ಈ ರೀತಿಯಾಗಿ ಪಾರಸಿಕ ಸಾಮ್ರಾಜ್ಯವು ಪ್ರಾರಂಭವಾಗುತ್ತಾ ಪ್ರಪಂಚದಲ್ಲಿರುವಂಥ ಅನೇಕ ದೇಶಗಳನ್ನು ಜಯಿಸುತ್ತಾ ಬರಲು ಪ್ರಾರಂಭಿಸಿತು. ಆಲೋಚನೆ ಮಾಡಿರಿ, ಈ ಒಂದು ರಾಜನು ಮಾಡಿರುವಂಥ ಕಾರ್ಯಗಳು ಎಷ್ಟೋ ವಿಧವಾದ ಕಾರ್ಯಗಳನ್ನು ನಾವು ನೋಡ್ತಿದ್ವಿ. ಆದರೆ ಪಾರಸಿಕ ಸಾಮ್ರಾಜ್ಯವು ಸ್ಥಾಪನೆಯಾದ ನಂತರ ದೇವರು ಮಕ್ಕಳು ಅನಿಸಿಕೊಂಡಿರುವಂಥ ಯಹೂದ್ಯರಿಗೂ ಇಸ್ರಾಯೇಲರಿಗೂ ಭಾಳಷ್ಟು ಸಂತೋಷಕರವಾಗಿರುವಂಥ ಶುಭ ಸಮಾಚಾರವು ತಂದು ಅವರು ನೆಮ್ಮದಿಯ ಕಾಲಗಳನ್ನು ತಂದುಕೊಂಡು ಯೆರೂಸಲೇಮಿಗೆ ಬಂದು ದೇವಾಲಯವನ್ನು ಕಟ್ಟಿಕೊಂಡು ಹಾಯಾಗಿ ಜೀವಿಸುವಂಥ ಕಾಲವನ್ನು ಕೊಟ್ಟಂಥವರೇ ಪಾರಸಿಕ ಸಾಮ್ರಾಜ್ಯದವರು ಅಂತೇಳಿ ನಾವು ನೋಡ್ತಿದ್ವಿ. ಒಂದು ಕಾಲದಲ್ಲಿ ಅಶೂರ್ ಸಾಮ್ರಾಜ್ಯವು ಇಸ್ರಾಯೇಲರನ್ನು ಭಾಳಷ್ಟು ಪೀಡಿಸಿ ಅವರನ್ನು ಭಾಳಷ್ಟು ಕಷ್ಟಕ್ಕೊಳಪಡಿಸಿರುವಂಥದ್ದು ಅಶೂರು ಸಾಮ್ರಾಜ್ಯವಾದರೆ, ಬಬುಲೋನು ಸಾಮ್ರಾಜ್ಯವು ಯಹೂದ್ಯ ಪ್ರಜೆಗಳನ್ನು ಯಹೂದ ರಾಜ್ಯವನ್ನು ಪರಿಪಾಲನೆ ಮಾಡಿರುವಂಥ ರಾಜರನ್ನು ಭಾಳಷ್ಟು ಕಷ್ಟಕ್ಕೊಳಪಡಿಸಿ ಅನ್ಯಾಯವನ್ನು ಮಾಡಿ ಮೋಸವನ್ನು ಮಾಡಿ ಭಾಳಷ್ಟು ತೊಂದರೆಗಳನ್ನು ಪಡಿಸಿರುವಂಥ ಬಬುಲೋನು ಸಾಮ್ರಾಜ್ಯ ಬಬುಲೋನು ಸಾಮ್ರಾಜ್ಯಕ್ಕಿಂತಲೂ ಭಾಳಷ್ಟು ನೆಮ್ಮದಿಯ ರಾಜ್ಯವಾಗಿರುವಂಥ ರಾಜ್ಯವೇ ಇದು ಪಾರಸಿಕ ಸಾಮ್ರಾಜ್ಯವು ಅಂತೇಳಿ ನಾವು ಹೇಳಿಕೊಳ್ಳುವುದರಲ್ಲಿ ಸಂತೋಷ ಪಡುವುದು ಪ್ರಿಯರೇ. ಇವರು ಆ ರೀತಿಯಾಗಿ ದಬ್ಬಾಳಿಕೆ ನಡೆಸಿರುವಂಥವರಲ್ಲ, ಆ ರೀತಿಯಾಗಿ ಅನ್ಯಾಯ ಮಾಡಿರುವಂಥವರಲ್ಲ. ದೇವರಿಗೆ ಭಯಪಟ್ಟು ಜೀವಿಸಿದಾತನು ಕೊರೇಷನು. ದೇವರಿಗೆ ಭಯಪಟ್ಟು ಜೀವಿಸಿದ ಕೊರೇಷನ ಮಾತನ್ನು ಕೊರೇಷನ ಅಳಿಯನಾಗಿರುವಂಥ ದಾರ್ಯಾವೇಶನು ಕೂಡ ಕೇಳಿ ಯಹೂದ್ಯರಿಗೆ ಇಸ್ರಾಯೇಲರಿಗೆ ಭಾಳಷ್ಟು ಸಂತೋಷಕರವಾದ ಶುಭ ಸಮಾಚಾರವನ್ನು ಕೊಟ್ಟನು. ಆ ಒಂದು ದಾರ್ಯಾವೇಶನ ಮೂಲಕವಾಗಿಯೇ ಯೆರೂಸಲೇಮಿನ ದೇವಾಲಯವನ್ನು ಪುನಃ ನಿರ್ಮಾಣ ಮಾಡಿದರು ಅಂತೇಳಿ ಕೂಡ ನಾವು ನೋಡ್ತಿದ್ವಿ. ಕೊರೇಷನ ಮೂಲಕವಾಗಿ ಬಿಡುಗಡೆ ಹೊಂದಿದ್ರು. ನೋಡೋಣ, ಎಜ್ರಾ ಗ್ರಂಥ 1ನೇ ಅಧ್ಯಾಯ 1ನೇ ವಚನ. ಎಜ್ರಾ ಗ್ರಂಥ 1ನೇ ಅಧ್ಯಾಯ 1ನೇ ವಚನದಲ್ಲಿ ಪಾರಸಿಯ ಅರಸನಾದ ಕೊರೇಷನ ಮೊದಲನೇ ವರ್ಷದಲ್ಲಿ ಯೆಹೋವನು ತಾನು ಪಾರಸಿಯ ಅರಸನಾದ ಕೊರೇಷನ ಮೊದಲನೇ ವರ್ಷ ಅಂದರೆ 538 ಅಥವಾ 539-38 ಮಧ್ಯಕಾಲದಲ್ಲಿ ಆತನು ಚಕ್ರವರ್ತಿ ಆಗಿರುವಂಥದ್ದನ್ನು ಇಲ್ಲಿ ಎಜ್ರಾ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಕೊರೇಷನ ಮೊದಲನೇ ವರ್ಷದಲ್ಲಿ ಪಾರಸಿಯ ಅರಸನಾದ ಕೊರೇಷನ ಮೊದಲನೇ ವರ್ಷದಲ್ಲಿ ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ರಾಜನಾದ ಕೊರೇಷನ ಮನಸ್ಸನ್ನು ಪ್ರೇರೇಪಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗೂರದಿಂದಲೂ ಪತ್ರಗಳಿಂದಲೂ ಪಾರಸಿಯ ರಾಜನಾದ ಕೊರೇಷನೆಂಬ ನನ್ನ ಮಾತನ್ನು ಕೇಳಿರಿ. ಕೊರೇಷನು ಮಾತನಾಡುವಂಥ ಮಾತು, ಪಾರಸಿಕ ರಾಜನಾಗಿರುವಂಥ ಕೊರೇಷನು ಮಾತನಾಡಿರುವಂಥ ಮಾತು, ಈತನು ದೇವರಿಂದ ಅಧಿಕಾರವನ್ನು ಹೊಂದಿರುವಂಥದ್ದು ನಿಜ, ಆದರೆ ದೇವರ ಕಾರ್ಯಗಳನ್ನು ಮಾಡುವಂಥದ್ದು ಕೂಡ ನಿಜ. ಅಶೂರಿಯರ ಹಾಗಲ್ಲ, ಬಬುಲೋನಿಯರ ಹಾಗಲ್ಲ. ಆದರೆ ಕೊರೇಷನು ಮಾತ್ರ ನನಗೆ ಈ ಅಧಿಕಾರವನ್ನು ಕೊಟ್ಟಾತನು ದೇವರು, ನನಗೆ ಈ ಒಂದು ಅಧಿಕಾರವನ್ನು ಕೊಟ್ಟಾತನು ದೇವರು. ಇಷ್ಟು ರಾಜ್ಯಗಳನ್ನು ನಾನು ಸ್ವಾಧೀನ ಮಾಡಿಕೊಳ್ಬೇಕಾದರೆ ನನಗೆ ದೇವರೇ ಈ ಒಂದು ಅಧಿಕಾರವನ್ನು ಕೊಟ್ಟನು ಎಂದು ಕೊರೇಷನು ಆಲೋಚನೆ ಮಾಡಿ ದೇವರ ಮಕ್ಕಳಾಗಿರುವಂಥ ಇಸ್ರಾಯೇಲರು ಯಹೂದ್ಯರು ಸರಿಯಾಗಿ ಬಂದು ದಾಸರಾಗಿರುವಂಥ ಈ ಜನಗಳನ್ನು ಬಿಡುಗಡೆ ಮಾಡಿ ಯೆರೂಸಲೇಮಿನಲ್ಲಿ ದೇವರಿಗೆ ಆಲಯವನ್ನು ಕಟ್ಟಿಸಬೇಕು ಎಂದು ಆಜ್ಞಾಪಿಸಿರುವಾತನೇ ಕೊರೇಷನು ಅನ್ನುವಂಥ ವಿಷಯವನ್ನು ಇಲ್ಲಿ ನಾವು ಗಮನಿಸ್ತೀವಿ.
ಈತನು ಮಹಾರಾಜನು, ಈತನು ದೇವರಿಂದ ಆರಿಸಲ್ಪಟ್ಟ ರಾಜನಾದರೂ ಕೂಡ ಗರ್ವ ಅನ್ನುವಂಥದ್ದು ಈತನಲ್ಲಿ ಬರಲಿಲ್ಲ, ಅಹಂಕಾರ ಅನ್ನುವಂಥದ್ದು ಈತನಲ್ಲಿ ಬರಲಿಲ್ಲ. ಒಳ್ಳೆಯ ರಾಜನಾಗಿ ಒಳ್ಳೆಯ ರೀತಿಯಲ್ಲಿ ದೇವರ ಮಕ್ಕಳನ್ನು ಸ್ವತಂತ್ರಕ್ಕೆ ಕೊಟ್ಟು ಯೆರೂಸಲೇಮಿನಲ್ಲಿಯೂ ಆತನಿಗೆ ದೇವಾಲಯವನ್ನು ಕಟ್ರಿ ಅಂತೇಳಿ ಆಜ್ಞಾಪಿಸಿರುವ ಆತನೇ ಕೋರೇಷನು. ಅದು ಎಜ್ರ 1:1 ನಾವು ನೋಡ್ತಿದ್ದೀವಿ. ಇನ್ನೊಂದು ಸಲ ಓದಿಕೊಳ್ಳ್ರಿ. ಇನ್ನೊಂದು ಸಲ, ಪಾರಸಿಯ ಅರಸನಾದ ಕೋರೇಷನ 1ನೇ ವರ್ಷದಲ್ಲಿ ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ, ಯೆರೆಮೀಯನ ಮುಖಾಂತರ ಹೇಳಿಸಿರುವಂಥ ವಾಕ್ಯವನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ಪಾರಸಿಯ ರಾಜನಾದ ಕೋರೇಷನು ಬಂದನು. ಆಗಿನ ಕಾಲದಲ್ಲಿ ಇಷ್ಟು ಮಂದಿ ರಾಜರು ಬಂದರೂ ಕೂಡ ಯೆಹೋವ ದೇವರು ಹೇಳಿರುವಂಥ ವಾಕ್ಯವನ್ನು ನೆರವೇರಿಸಲಿಲ್ಲ. ಆತನ ಮಾತುಗಳಿಗೆ ವಿರೋಧಿಗಳಾದರೆ ಹೊರತು, ದೇವರ ಮಾತಿಗೆ ವಿರೋಧವಾಗಿ ನಿಂತರೆ ಹೊರತು ಆತನ ಮಾತನ್ನು ನೆರವೇರಿಸಲಿಲ್ಲ. ಆದರೆ ಪಾರಸಿಯ ರಾಜನಾದ ಕೋರೇಷನ ಮಾತ್ರ ಏನು ಮಾಡಿದನು ನೋಡ್ರಿ. ಆ ಪಾರಸಿಯ ರಾಜನಾದ ಕೋರೇಷನ ಮನಸ್ಸನ್ನು ಪ್ರೇರಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗೂರಗಳಿಂದಲೂ ಪತ್ರಗಳಿಂದಲೂ ಪಾರಸಿಯ ರಾಜನಾದ ಕೋರೇಷನೆಂಬ ನನ್ನ ಮಾತನ್ನು ಕೇಳಿರಿ, ನನ್ನ ಮಾತನ್ನು ಕೇಳ್ರಿ. ನೀವು ಯಾಕೆ ಕೇಳಬೇಕು ಅಂತಂದಿರಾ? ಯಾಕೆ ನಿನ್ನ ಮಾತನ್ನು ಕೇಳಬೇಕು ಅಂತಿದ್ರಾ? ನೋಡ್ರಿ, ಪರಲೋಕ ದೇವರಾದ ಯೆಹೋವನು ನನಗೆ ಭೂಲೋಕದ ಎಲ್ಲ ರಾಜ್ಯಗಳನ್ನು ಕೊಟ್ಟು ತನಗೋಸ್ಕರ ಯೆಹೂದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಿಸಬೇಕು ಎಂದು ಆಜ್ಞಾಪಿಸಿದ್ದಾನೆ. ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರುತ್ತಾರೋ ಅವರು ಯೆಹೂದ ದೇಶದ ಯೆರೂಸಲೇಮಿಗೆ ಹೋಗಿ ಅಲ್ಲಿ ವಾಸಿಸುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಿಗೋಸ್ಕರ ಆಲಯವನ್ನು ಕಟ್ಟಲಿ. ಅವರ ದೇವರವರ ಸಂಗಡ ಇರಲಿ. ಸೆರೆಯವರಲ್ಲಿ ಉಳಿದವರು ಯಾವ ಊರುಗಳಲ್ಲಿ ಪ್ರವಾಸಿಗಳಾಗಿರುತ್ತಾರೋ ಆ ಊರುಗಳವರು ಯೆರೂಸಲೇಮಿನ ದೇವಾಲಯಕ್ಕೋಸ್ಕರ ಕಾಣಿಕೆಗಳನ್ನಲ್ಲದೆ ಬೆಳ್ಳಿ, ಬಂಗಾರ, ಸರಕು, ಪಶು ಇವುಗಳನ್ನು ಕೊಟ್ಟು ಅವರಿಗೆ ಸಹಾಯ ಮಾಡಲಿ ಎಂದು ಪ್ರಕಟಿಸಿದನು. ಆಲೋಚನೆ ಮಾಡ್ರಿ. ಈ ಕೋರೇಷನು ದೇವಾಲಯವನ್ನು ಕಟ್ಟಬೇಕು, ದೇವಾಲಯದಲ್ಲಿ ಯಜ್ಞಗಳನ್ನು ಸಮರ್ಪಿಸಬೇಕು. ದೇವಾಲಯದಲ್ಲಿ ಯಜ್ಞಗಳು 70 ವರ್ಷಗಳ ಕಾಲ ನಿಂತು ಹೋಗಿರುವಂಥ ಯಜ್ಞಗಳನ್ನು ತಿರುಗಿ ಕಟ್ಟಿಸಿ ಆ ಯಜ್ಞ ಹೋಮಗಳನ್ನು ಮಾಡುವಂತೆ ಕೋರೇಷನ ಮಾಡಿರುವಂಥ ಮಹಾಪ್ರತಿಫಲವು ಬೇರೆ ಇಲ್ಲಿ ನಾವು ಕಾಣ್ತಿದ್ವಿ. ದೇವರ ಮಾತುಗಳನ್ನು ನಾವು ಕಾಣ್ತಿದ್ವಿ. ದೇವರ ಮಾತುಗಳನ್ನು ನೆರವೇರಿಸಿರುವಂಥ ಕೋರೇಷನವರ ಮಾತುಗಳನ್ನು ನಾವು ಕೇಳ್ತಿದ್ವಿ. ಸಹೋದರ ಸಹೋದರಿಯರೇ, ಆತನ ಮೂಲಕವಾಗಿ ಯೆರೂಸಲೇಮಿಗೆ ಬಂದು ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ದೇವಾಲಯವನ್ನು ಕಟ್ಟುವುದಕ್ಕೋಸ್ಕರ ಅವರು ಬುನಾದಿ ಹಾಕಿದರು ಅಂತೇಳಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನೀವು ಆಲೋಚನೆ ಮಾಡ್ರಿ. ಪಾರಸಿಕ ರಾಜನಾಗಿರುವಂಥ ಕೋರೇಷನ ಮಾತಿನಿಂದ ಏನು ಮಾಡಿದರು ಅವರು ಅಂತಂದರೆ, ದೇವಾಲಯವನ್ನು ಕಟ್ಟುವುದಕ್ಕೆ ಅವರು ಪುನಃ ಪ್ರಾರಂಭಿಸಿದರು. ಆದ ಕಾರಣ 3ನೇ ಅಧ್ಯಾಯದಲ್ಲಿ ನಾವು ನೋಡೋಣ್ರಿ. 3ನೇ ಅಧ್ಯಾಯ ತಮ್ಮ ತಮ್ಮ ಪಟ್ಟಣಗಳಲ್ಲಿ ವಾಸಿಸುತ್ತಿದ್ದ ಇಸ್ರಾಯೇಲರು 7ನೇ ತಿಂಗಳಿನಲ್ಲಿ ಏಕಾಮನಸ್ಸಿನಿಂದ ಬಂದರು, ಯೆರೂಸಲೇಮಿಗೆ ಕೂಡಿ ಬಂದರು. ಆಗ ದೇವರ ಮನುಷ್ಯನಾದ ಮೋಶೆಯು ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವುದಕ್ಕಾಗಿ ಯೆಹೋಚಾದಾಕನ ಮಗನಾದ ಯೆಹೋಶುವನು, ಯಾಜಕರಾದ ಅವನ ಬಂಧುಗಳು, ಶೆಲ್ತಿಯೇಲನ ಮಗನಾದ ಜೆರುಬ್ಬಾಬೆಲನು ಅವನ ಬಂಧುಗಳು ಇಸ್ರಾಯೇಲ್ ದೇವರ ಯಜ್ಞವೇದಿಯನ್ನು ತಿರುಗಿ ಕಟ್ಟುವುದಕ್ಕೆ ಪ್ರಾರಂಭಿಸಿದರು. ಅವರು ಸುತ್ತಣ ಪ್ರಾಂತಗಳ ಜನರಿಗೆ ಎದುರಿಕೊಂಡಿದ್ದರಿಂದ ವೇದಿಯನ್ನು ಅದರ ಸ್ಥಳದಲ್ಲಿ ಕಟ್ಟಿ ಅದರ ಮೇಲೆ ಯೆಹೋವನಿಗೋಸ್ಕರ ಪ್ರಾತಃ ಸಾಯಂಕಾಲಗಳ ಸರ್ವಾಂಗ ಹೋಮಗಳನ್ನು ಅರ್ಪಿಸಿದರು. ಇದಲ್ಲದೆ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತೆ ಅವರು ಪರ್ಣಶಾಲೆಗಳ ಜಾತ್ರೆಯನ್ನು ಆಚರಿಸಿ ದಿನಕ್ಕಿಷ್ಟೆಂಬ ವಿಧಿಗನುಸಾರವಾಗಿ
ಪ್ರತಿ ದಿನವೂ ಸರ್ವಾಂಗ ಹೋಮಗಳನ್ನು ಅರ್ಪಿಸಿದರು. ಅಂದಿನಿಂದ ನಿತ್ಯ ಸರ್ವಾಂಗ ಹೋಮವು, ಅಮಾವಾಸ್ಯೆ, ಯೆಹೋವನ ಎಲ್ಲ ಉತ್ಸಾಹ ದಿನ ಇವುಗಳೆಲ್ಲ ನೇಮಕವಾದ ಸರ್ವಾಂಗ ಹೋಮಗಳು. ಜನರು ಸ್ವಚ್ಛೆಯಿಂದ ತಂದುಕೊಟ್ಟು ಯಜ್ಞಗಳನ್ನು ಯೆಹೋವನಿಗೆ ಸಮರ್ಪಣೆ ಮಾಡುತ್ತಾ ಬಂದವು. ಕೋರೇಶನು ಕೊಟ್ಟಂತಹ ಆಜ್ಞೆ, ಕೋರೇಶನು ಕೊಟ್ಟಂತಹ ಸ್ವಾತಂತ್ರ್ಯದಿಂದಲೂ ಇಸ್ರಾಯೇಲರು, ಯೆಹೂದ್ಯರು ಯೆರೂಸಲೇಮಿಗೆ ಬಂದು ಯಜ್ಞವೇದಿಯನ್ನು ಕಟ್ಟಿ ಅವರು ಮಾಡಿರುವಂಥ ಕಾರ್ಯವು ಇದು. ಅನಂತರ ಪ್ರಿಯರೇ, ಕೆಲವು ವರ್ಷಗಳಾದ ನಂತರ ತಿರುಗಿ ದೇವಾಲಯವನ್ನು ಕಟ್ಟುವುದಕ್ಕೆ ನಿಲ್ಲಿಸಿದರು. ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿರುವಂಥವರನ್ನು ನಿಲ್ಲಿಸಿಬಿಟ್ರು. ಆದರೆ ಪಾರಸಿಕ ರಾಜನಾಗಿರುವಂಥ ಕೋರೇಶನು ಕೊಟ್ಟ ಆಜ್ಞೆಯ ಮೇರೆಗೆ ದಾರ್ಯಾವೆಷನು, ಅಂದರೆ ಕೋರೇಶನ ಅಳಿಯನು, ಕೋರೇಶನ ಮಗಳ ಗಂಡನಾಗಿರುವಂಥ ದಾರ್ಯಾವೆಷನು ಬಂದು ತನ್ನ ಮಾವನು ಹೇಳಿರುವಂಥ ಪತ್ರಗಳನ್ನು ನೋಡಿ, ತನ್ನ ಮಾವನು ಬರೆದಿರುವಂಥ ಲೇಖನಗಳನ್ನು ನೋಡಿ, ದೇವಾಲಯವನ್ನು ಕಟ್ಟಬೇಕು, ದೇವಾಲಯಕ್ಕೆ ಯಾವ ಖರ್ಚು ಬಂದರೂ ಕೂಡ ಅದು ಅದರ ರಾಜ್ಯದ ಖಜಾನೆಯಿಂದ ಬಳಸಬೇಕು ಅನ್ನುವಂಥ ಲೇಖನಗಳನ್ನು ನೋಡಿ ದಾರ್ಯಾವೆಷನು ದೇವಾಲಯವನ್ನು ಕಟ್ಟುವುದಕ್ಕೆ ಅನುಮತಿಯನ್ನು ಕೊಟ್ಟಿದ್ದು ಮಾತ್ರವಲ್ಲದೆ ಆತನ ಮೂಲಕವಾಗಿ ದೇವಾಲಯವನ್ನು ಕಟ್ಟಿಸಿದರು. 4ನೇ ಅಧ್ಯಾಯ 24ನೇ ವಚನ, ಎಜ್ರಾ ಗ್ರಂಥ 4ನೇ ಅಧ್ಯಾಯ 24ನೇ ವಚನ. ಅಂದಿನಿಂದ ಪಾರಸಿಯ ರಾಜನಾದ ದಾರ್ಯಾವೆಷನ ಆಳ್ವಿಕೆಯ 2ನೇ ವರ್ಷದವರೆಗೂ ಯೆರೂಸಲೇಮಿನ ದೇವಾಲಯವನ್ನು ಕಟ್ಟುವ ಕೆಲಸವು ನಿಂತು ಹೋಯಿತು. ಅಂದರೆ ದಾರ್ಯಾವೆಷನು ಬಂದು 2 ವರ್ಷಗಳಾದ ನಂತರ 2 ವರ್ಷಗಳ ಕಾಲಕ್ಕೂ ಕೂಡ ದೇವಾಲಯವು ನಿಂತು ಹೋಯಿತು. ಆದರೆ ದಾರ್ಯಾವೆಷನು ಆ ಒಂದು ವಿಷಯವನ್ನು ನೋಡಿ, ಅಗ್ಗಾಯ, ಜಕರ್ಯ ಅನ್ನುವಂಥವರ ಪ್ರವಾದಿಗಳ ಪತ್ರಗಳನ್ನು ನೋಡಿ ಆ ಒಂದು ದಾರ್ಯಾವೆಷನು ತನ್ನ ಮಾವನಾಗಿರುವಂಥ ಕೋರೇಶನು ಹೇಳಿರುವಂಥ ಮಾತುಗಳನ್ನು ಆಲೋಚನೆ ಮಾಡಿ ತಿರುಗಿ ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿದನು. ಆ ಒಂದು ದೇವಾಲಯವನ್ನು ಕಟ್ಟಿ ಅದನ್ನು ಪೂರ್ತಿಗೊಳಿಸಿದನು ಎಂದು ಕೂಡ ನಾವು ನೋಡ್ತಿದ್ವಿ ಪ್ರಿಯರೇ. ಆದ ಕಾರಣ ಈ ಪಾರಸಿಕ ಸಾಮ್ರಾಜ್ಯದವರು ಮಾಡಿರುವಂಥ ಕಾರ್ಯವೇನು ಅಂತಂದರೆ, ಈ ಪಾರಸಿಕ ಸಾಮ್ರಾಜ್ಯದವರು ಮಾಡಿರುವಂಥ ಕಾರ್ಯವು ಏನು ಅಂತಂದರೆ, ದೇವರು ಯಾವ ಕಾರ್ಯವನ್ನು ಮಾಡಬೇಕು ಅಂತೇಳಿ ಇವರಿಗೆ ಹೇಳಿದ್ದನು ಆ ಕಾರ್ಯವನ್ನು ಇವರು ಮಾಡಲು ಮುಂದಾಳತ್ವವನ್ನು ವಹಿಸಿದರೆ ಹೊರತು ದೇವರಿಗೆ ಇವರು ಯಾವತ್ತೂ ವ್ಯತಿರೇಕಿಗಳಾಗಿ ತಿರುಗಲಿಲ್ಲ. ದೇವರಿಗೆ ಯಾವತ್ತಿಗೂ ಇವರು ವ್ಯತಿರೇಕವಾಗಿ ತಿರುಗಬೇಕು ಅನ್ನುವಂಥ ಮನಸ್ಸು ಇವರಿಗೆ ಹುಟ್ಟಲಿಲ್ಲ ಅನ್ನುವಂಥ ವಿಷಯವನ್ನು ಕೂಡ ಇಲ್ಲಿ ನಾವು ಗಮನಿಸ್ತೀವಿ ಪ್ರಿಯರೇ. ಆದ ಕಾರಣ ಈ ಒಂದು ದಾರ್ಯಾವೆಷನ ಕಾಲದಲ್ಲಿ ದೇವಾಲಯವು ಪ್ರಾರಂಭವಾಯಿತು. ಈ ಪ್ರಾರಂಭವಾದ ನಂತರ ಈತನ ವಿಷಯವಾಗಿ ನಾವು ನೋಡ್ತಿದ್ವಿ, ದೇವಾಲಯವು ಪ್ರಾರಂಭ ಮಾಡಿಸಿದ ಆತನು, ದೇವಾಲಯವನ್ನು ಪೂರ್ತಿಯಾಗಿ ಮುಗಿಸಿರುವ ಆತನು ದಾರ್ಯಾವೆಷನು ಅಂತೇಳಿ ಎಷ್ಟೋ ವಾಕ್ಯಗಳನ್ನು ನಾವು ನೋಡ್ಬೋದು. ಆದರೆ ಪಾರಸಿಕರು ಮಾಡಿರುವಂಥ ಕಾರ್ಯವೇನು ಇಸ್ರಾಯೇಲರಿಗೆ, ಪಾರಸಿಕರು ಮಾಡಿರುವಂಥ ಕಾರ್ಯವೇನು ಯೆಹೂದ್ಯರಿಗೆ, ಪಾರಸಿಕರು ಮಾಡಿರುವಂಥದ್ದೇನು ದೇವರಿಗೆ ಅಂದರೆ ಒಳ್ಳೆಯ ಕಾರ್ಯಗಳನ್ನು ಮಾಡಿದರು. ಆ ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು ಇವರು ಮಾಡಿದರು. ಕೆಲವು ದಿನಗಳಾದ ನಂತರ ಬೇರೆ ರಾಜರು ಬಂದು ಅವರು ಮಾಡಿರುವಂಥ ಕಾರ್ಯಗಳ ನಿಮಿತ್ತವಾಗಿ ದೇವರು ಅವರ ರಾಜ್ಯವನ್ನು ತೆಗೆದುಹಾಕುವುದಕ್ಕೋಸ್ಕರವಾಗಿ ಮನಸ್ಸು ಮಾಡಿದನು. ಆ ಒಂದು ವಿಷಯವನ್ನು ನೋಡಿ ಮುಗಿಸ್ಕೊಳ್ಳೋಣ್ರಿ. ದಾನಿಯೇಲನ ಗ್ರಂಥದಲ್ಲಿ ನಾವು ನೋಡೋಣ್ರಿ. ದಾನಿಯೇಲನ ಗ್ರಂಥ 8ನೇ ಅಧ್ಯಾಯ, ದಾನಿಯೇಲನ ಗ್ರಂಥದಲ್ಲಿ 8ನೇ ಅಧ್ಯಾಯದಲ್ಲಿ ನಾವು ನೋಡೋಣ್ರಿ. ದಾನಿಯೇಲನ ಪುಸ್ತಕ 8ನೇ ಅಧ್ಯಾಯ 1ರಿಂದ 7ನೇ ವಚನ ತನಕ, 1ನೇ ವಚನದಿಂದ 7ನೇ ವಚನ ತನಕ ಮುಗಿಸ್ಕೊಳ್ಳ್ರಿ.
ಮೊದಲು ನನಗೆ ಕಾಣಿಸಿದ ಕನಸಲ್ಲದೆ ಅರಸನಾದ ಬೆಲ್ಶಚ್ಚರನ ಆಳ್ವಿಕೆಯ 3ನೇ ವರ್ಷದಲ್ಲಿಯೂ ಇನ್ನೊಂದು ಕನಸು ದಾನಿಯೇಲನಾದ ನನಗೆ ಕಾಣಿಸಿತು. ನಾನು ಕಂಡ ಕನಸಿನಲ್ಲಿ ಏಲಾಮ್ ಸಂಸ್ಥಾನದ ಶೂಷನ್ ಕೋಟೆಯಲ್ಲಿದ್ದೆನು. ಕನಸಿನಲ್ಲಿ ಊಲಾ ಕಾಲುವೆಯ ದಡದ ಮೇಲೆ ನಿಂತುಕೊಂಡಿದ್ದ ಹಾಗೆ ತೋರಿತು. ನಾನು ಕಣ್ಣೆತ್ತಿ ನೋಡಲು ಈಗ 2 ಕೊಂಬಿನ ಒಂದು ಟಗರು ನನಗೆ ಕಾಲುವೆಯ ಹತ್ತಿರ ನಿಂತಿತ್ತು. 2 ಕೊಂಬಿನ ಟಗರನ್ನು ನಾವು ನೋಡ್ತಿದ್ವಿ. ಈಗ ನೋಡ್ಬೋದು, ಇದೇ 2 ಕೊಂಬಿನ ಟಗರು. ಇದೇ ನೋಡ್ರಿ, ಇದೇ 2 ಕೊಂಬಿನ ಟಗರು. ಈ ಒಂದು ಕೊಂಬೆಯಿಂದಲೂ ಏನಾಯಿತು ಅನ್ನುವಂಥ ವಿಷಯವನ್ನು ನಾವು ಆಲೋಚನೆ ಮಾಡೋಣ್ರಿ. ಈ ರಾಜ್ಯವು ಪತನವಾಗಲು ಪ್ರಾರಂಭವಾಯಿತು. ಈ ರಾಜ್ಯವು ಪತನವಾಗಲು ಪ್ರಾರಂಭವಾಯಿತು ಸಹೋದರ ಸಹೋದರಿಯರೇ. ಆದ ಕಾರಣ ಈ ರಾಜ್ಯವು ಪ್ರಾರಂಭದಿಂದಲೂ ದೇವರಿಂದಲೇ ಈ ಒಂದು ರಾಜ್ಯವು ಪ್ರಾರಂಭವಾಯಿತು. ಆದರೆ ಪ್ರಾರಂಭವಾದಂದಿನಿಂದ ಬಹಳಷ್ಟು ವರ್ಷಗಳ ತನಕ ಈ ರಾಜ್ಯವು ದೇವರ ಕಾರ್ಯವನ್ನು ಮಾಡುತ್ತಾ ಬಂತು. ಆದರೆ ಕೆಲವು ವರ್ಷಗಳಾದ ನಂತರ ಇವರ ರಾಜ್ಯವು ಹೇಗೆ ಪತನವಾಗಿರುವುದೋ ಅದನ್ನು ಮತ್ತೊಂದು ಸಂಚಿಕೆಯಲ್ಲಿ ಮಾತಾಡಿಕೊಳ್ಳೋಣ್ರಿ. ಈಗ ಸಮಯವು ಸಾಲದು. ಆದ್ದರಿಂದ ಇಷ್ಟಕ್ಕೆ ಈ ಒಂದು ವಾಕ್ಯವನ್ನು ಮುಗಿಸ್ಕೊಳ್ಳೋಣ್ರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ್ರಿ. ಭೂಮಿ ಆಕಾಶವನ್ನು, ಭೂಮಿ ಮೇಲಿರುವಂಥ ಸಮಸ್ತವನ್ನುಂಟು ಮಾಡಿ ಅದೆಲ್ಲವನ್ನು ನಮಗೋಸ್ಕರ ಉಚಿತವಾಗಿ ಕೊಟ್ಟಂಥ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವ. ಇಷ್ಟರವರೆಗೆ ಸ್ವಾಮಿ ನಮ್ಮನ್ನು ನಿಮ್ಮ ವಾಕ್ಯದಲ್ಲಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ಇಷ್ಟರವರೆಗೆ ಸ್ವಾಮಿ ನನ್ನ ಮಕ್ಕಳು ಆಸಕ್ತಿಯಿಂದ ನಿಮ್ಮ ವಾಕ್ಯವನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಕೇಳಿರುವಂಥ ವಾಕ್ಯವನ್ನು ನಮ್ಮ ಹೃದಯಗಳಿಟ್ಟುಕೊಂಡು ಅನೇಕರಿಗೆ ತಿಳಿಸಿ ಅವರ ಮನಸ್ಸುಗಳನ್ನು ಮಾರ್ಪಡಿಸಿ ನೀವಿರುವಂಥ ಲೋಕವನ್ನು ಸೇರಿಸಲು ಸಹಾಯ ಮಾಡು. ತಲೆಬಾಗಿರುವಂಥ ನನ್ನ ಮಕ್ಕಳನ್ನು ಆಶೀರ್ವಾದಿಸು ದೇವ. ಈ ವಿಡಿಯೋ ಮೂಲಕವೂ ಕೂಡ ನಿಮ್ಮ ವಾಕ್ಯವನ್ನು ಕೇಳುವಂತೆ ನನ್ನ ಮಕ್ಕಳನ್ನು ಕೂಡ ಆಶೀರ್ವದಿಸು, ಬಲಪಡಿಸು. ನಮ್ಮ ಪ್ರಭು, ನಮ್ಮ ರಕ್ಷಕನು ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೆನ್.